ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಧನಸ್ಸು ರಾಶಿಯ ಅಕ್ಟೋಬರ್ ತಿಂಗಳ 2025ರ ಮಾಸಿಕ ಭವಿಷ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಮಗೆ ಒಂದು ಪ್ರಭಾವಿತರಿಂದ ಕೆಲವೊಂದು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಬರ್ತಾ ಇದೆ. ತಮ್ಮ ಕಾರ್ಯ ಸಾಧನೆಗೆ ತುಂಬಾನೇ ಒಂದು ಬಲ. ಯಾವುದಾದ್ರು ಒಂದು ಯೋಜನೆಯನ್ನು ಮಾಡ್ತಾ ಇರ್ತೀರಿ, ತುಂಬಾ ಒಂದು ಕಷ್ಟಪಡ್ತಾ ಇದ್ದೀರಿ, ಆ ಯೋಜನೆ ಸಲುವಾಗಿ ಅದು ಕೈಗೂಡುವಂತಹ ಸಮಯ ಈ ಒಂದು ಮಾಸದಲ್ಲಿ ಒಂದು ಶುಭ ಸೂಚನೆ ಬರುವಂತಹ ಸಾಧ್ಯತೆ ಬರ್ತಾ ಇದೆ ಧನುಸ್ಸು ರಾಶಿಗೆ. ಮತ್ತು ತಮ್ಮ ಒಂದು ಗುರಿ ಮುಟ್ಟುವ ಒಂದು ಅವಕಾಶಗಳು ಸಹಿತ ಸಿಗುವಂಥದ್ದು. ಹೆಚ್ಚು ಹಣವನ್ನು ತಾವು ಕಳ್ಕೊಳ್ಳುವಂತಹ ಸಾಧ್ಯತೆ ಬರ್ತಾ ಇದೆ. ಜಾಗೃತಿಯಾಗಿರಿ. ತಮ್ಮ ಒಂದು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಲ್ಲ, ಅದು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಕಾರ್ಮಿಕ ವರ್ಗದವರಿಗೆ ಜೀವನದ ಒಂದು ನಿರ್ವಹಣೆ ಸ್ವಲ್ಪ ಕಷ್ಟವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಲೋಹ ಎಣ್ಣೆ ಮಾರಾಟಗಾರರಿಗೆ ಒಂದು ಧನಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ವಿಚಾರಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿ ಅಂತ ಸಹಿತ ನಾನಲ್ಲಿ ತಿಳಿಸ್ಕೊಡ್ಬಲ್ಲೆ. ಶುಭ ಸಂಖ್ಯೆಯಾಗಿ ತಾವು 7 ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಶುಭ ಬಣ್ಣವಾಗಿ ತಾವು ಆರೆಂಜ್ ಕಲರನ್ನು ಆಯ್ಕೆ, ಕೇಸರಿ ಬಣ್ಣವನ್ನು ತಾವು ಒಂದು ಆಯ್ಕೆಯನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ಶುಭ ದಿಕ್ಕನ್ನು ತಾವು ಈಶಾನ್ಯ ಮೂಲೆಯನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಈ ಒಂದು ಮಾಸದಲ್ಲಿ ತಾವು ಆದಷ್ಟು ಸಹಿತ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ಇದಾಗಿತ್ತು ನಮ್ಮ ಅಕ್ಟೋಬರ್ ತಿಂಗಳ ಧನುಸ್ಸು ರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ತಿಳ್ಕೋಬೇಕು ಅಂದರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇನ್ನು ನೇರ ಭೇಟಿಗಾಗಿ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ತಾವು ಇಲ್ಲಿ ಕಾಲ್ ಮಾಡಿದ್ರೆ ನಮಗೆ ಅಪಾಯಿಂಟ್ಮೆಂಟ್ಗಳು ಬುಕ್ ಆಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ನಮ್ಮ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.